ಮೊನ್ಸ್ಯಾಂಟೋ 110 ವರ್ಷಗಳಿಂದ ಪ್ರಪಂಚಾದ್ಯಂತ ಹಲವಾರು ರೈತರ ವಿಶ್ವಾಸಪಾತ್ರದ ಗುರುತಾಗಿದೆ. ರೈತನ ಬದುಕು ಹಾಗೂ ಅವನ ಜೀವನದ ಸುಧಾರಣೆ ಸಲುವಾಗಿ ಕಳೆದ 6 ದಶಕಗಳಿಂದ ಭಾರತದಲ್ಲಿ ಮೊನ್ಸ್ಯಾಂಟೋವಿನ ಪಾತ್ರ ಕೃಷಿ ಕ್ಷೇತ್ರದಲ್ಲಿ ಅಪಾರ. ಮೊನ್ಸ್ಯಾಂಟೋ ತನ್ನ ಜಗದಾದ್ಯಂತ ತಳಿ ಭಂಡಾರವನ್ನು ಅತ್ಯಾಧುನಿಕ ತಂತ್ರಜ್ಞಾನದಿಂದ ಸಂಗ್ರಹಿಸುತ್ತೆ. ಜೀನೋಮಿಕ್ಸ್, ಕ್ರಾಪ್ ಅನಾಲಿಟಿಕ್ಸ್ ಹಾಗೂ ಮಾರ್ಕರ್ ಅಸಿಸ್ಟೆಡ್ ಬ್ರೀಡಿಂಗ್ ಎನ್ನುವ ತಂತ್ರಜ್ಞಾನದಿಂದ ಅತ್ಯುತ್ತಮ ಹಾಗೂ ಹೆಚ್ಚಿನ ಇಳುವರಿ ಕೊಡುವ ಬೀಜಗಳನ್ನು ಮೊನ್ಸ್ಯಾಂಟೋ ಉತ್ಪಾದಿಸುತ್ತದೆ. ಮೊನ್ಸ್ಯಾಂಟೋ ಭಾರತದಲ್ಲಿ ಮೆಕ್ಕೆಜೋಳದ ಬೀಜದಲ್ಲಿ ಡಿಕ್ಯಾಲ್, ಹತ್ತಿ ಬೀಜದಲ್ಲಿ ಪಾರಸ್, ಕಳೆನಾಶಕದಲ್ಲಿ ರೌಂಡ್ ಅಪ್, ತರಕಾರಿ ಬೀಜದಲ್ಲಿ ಸೆಮಿನಿಸ್ ಹಾಗೂ ಬಿಟಿ ತಂತ್ರಜ್ಞಾನದಲ್ಲಿ ಬೋಲ್ಗಾರ್ಡ್ ಎನ್ನುವ ಹೆಗ್ಗುರುತು ಮೂಡಿಸಿದೆ. ಬೋಲ್ಗಾರ್ಡ್ ತಂತ್ರಜ್ಞಾನದಿಂದ ಹತ್ತಿ ಉತ್ಪಾದನೆ ಹಾಗೂ ರಫ್ತಿನಲ್ಲಿ ಭಾರತ ಜಗತ್ತಿನ 2ನೇ ಸ್ಥಾನ ಪಡೆದಿದೆ. ಹೊಸ ತಂತ್ರಜ್ಞಾನಗಳಾದ ರೌಂಡ್ ಅಪ್ ರೆಡಿಫ್ಲೆಕ್ಸ್, ಡ್ರಾಟ್ ಟಾಲರೆನ್ಸ್ ಹಾಗೂ ನೈಟ್ರೋಜನ್ ಎಫಿಷಿಯನ್ಸಿ ಪರಿಚಯದಿಂದ ರೈತರಿಗೆ ಇನ್ನೂ ಹೆಚ್ಚು ಆರ್ಥಿಕ ಬಲಶಾಲಿ ಮತ್ತು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಪಡಿಸಲು ನೆರವಾಗುತ್ತದೆ. ಭಾರತದಲ್ಲಿ ಮೊನ್ಸ್ಯಾಂಟೋ ರೈತರಿಗೆ 3 ಅತ್ಯುತ್ತಮ ಹತ್ತಿ ಸಂಕರಿತ ತಳಿಗಳನ್ನು ನೀಡಿದೆ. ಅತಿ ಹೆಚ್ಚು ಮಾರಾಟವಾಗುವ ಹಾಗೂ ರೈತನ ಅಚ್ಚುಮೆಚ್ಚಿನ ಹತ್ತಿ ಬೀಜ ಪಾರಸ್ ಬ್ರಹ್ಮ, ಉದಯೋನ್ಮುಖ ತಾರೆ ಪಾರಸ್ ಸುದರ್ಶನ್ ಹಾಗೂ ಇತ್ತೀಚೆಗೆ ಬಿಡುಗಡೆಯಾಗಿರುವ ಒಂದು ನಿಜವಾದ ಯೋಧ ಪಾರಸ್ ಚೇತಕ್. ತಳಿ ಸಂಗೋಪನೆ ಹಾಗೂ ಜೈವಿಕ ತಂತ್ರಜ್ಞಾನದಿಂದ ಬೀಜದ ನಾವೀನ್ಯತೆ ಶುರುವಾಗುತ್ತದೆ. ಒಂದು ಉತ್ತಮ ಹೈಬ್ರಿಡ್ ತಳಿ ಸಂಶೋಧನೆಗೆ ಸ್ಥಳೀಯ ಉತ್ತಮ ವೈವಿಧ್ಯಮಯ ಜೀವಕಣಗಳ ಅವಶ್ಯಕತೆ ಇರುತ್ತದೆ. ಜೈವಿಕ ತಂತ್ರಜ್ಞಾನದಿಂದ ಅವಶ್ಯಕತೆ ಉಳ್ಳ ಗುಣಗಳನ್ನು ತಳಿಗಳಿಗೆ ಸೇರ್ಪಡಿಸಲಾಗುತ್ತದೆ. ಜೈವಿಕ ತಂತ್ರಜ್ಞಾನದಿಂದ ಕೀಟಗಳ ಬಾಧೆ, ಕಳೆಗಳ ಸಮಸ್ಯೆ ಹಾಗೂ ನೀರಿನ ಅಭಾವದಿಂದ ಬೆಳೆಗಳಿಗೆ ರಕ್ಷಣೆ ಸಿಗುತ್ತದೆ. ಇವತ್ತು 255ಕ್ಕಿಂತ ಹೆಚ್ಚು ವಿಜ್ಞಾನಿಗಳು 690ಕ್ಕೂ ಹೆಚ್ಚು ಎಕರೆ ಜಮೀನಿನಲ್ಲಿ ಸಂಶೋಧನೆಯನ್ನು ನಮ್ಮ ದೇಶದ ಹಲವಾರು ಪ್ರದೇಶಗಳಲ್ಲಿ ನಡೆಸುತ್ತಿದ್ದಾರೆ. ಮೊನ್ಸ್ಯಾಂಟೋ 250ಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಹತ್ತಿ, ಮೆಕ್ಕೆಜೋಳ ಮತ್ತು ತರಕಾರಿ ಬೆಳೆಗಳಲ್ಲಿ ಹೊಸ ತಳಿಗಳ ಸಂಶೋಧನೆ ಮಾಡುತ್ತಿದೆ. ಈ ಹೊಸ ತಳಿಗಳನ್ನು 500ಕ್ಕೂ ಹೆಚ್ಚು ಎಕರೆಗಳಲ್ಲಿ ಪರೀಕ್ಷಿಸಲಾಗುತ್ತದೆ. ಬೆಂಗಳೂರಿನಲ್ಲಿರುವ ಅತ್ಯಾಧುನಿಕ ಮತ್ತು ಶ್ರೇಷ್ಠ ಮಟ್ಟದ ವೈಜ್ಞಾನಿಕ ಪ್ರಯೋಗಶಾಲೆ ನಮ್ಮ ಮೊನ್ಸ್ಯಾಂಟೋ ವಿಜ್ಞಾನಿಗಳಿಗೆ ಶೀಘ್ರವಾಗಿ ತಳಿ ಅಭಿವೃದ್ಧಿ ಮತ್ತು ಸಂಶೋಧನೆಗೆ ಸಹಕಾರಿಯಾಗಿದೆ. ಮೊನ್ಸ್ಯಾಂಟೋವಿನ ಕಲಾಕಲ್ನಲ್ಲಿರುವ ಹತ್ತಿ ತಳಿ ಅಭಿವೃದ್ಧಿ ಮತ್ತು ಸಂಶೋಧನೆ ಕೇಂದ್ರ ಭಾರತದ ಅತಿದೊಡ್ಡ ಖಾಸಗಿ ತಳಿ ಅಭಿವೃದ್ಧಿ ಮತ್ತು ಸಂಶೋಧನೆ ಕೇಂದ್ರವಾಗಿದೆ. ಪ್ರಯೋಗಶಾಲೆಯಲ್ಲಿ ಹೊಸ ತಳಿಗಳ ಸೃಷ್ಟಿಯಾದರೂ ಅದರ ಗುಣಗಳನ್ನು ಹೊರ ಪ್ರದೇಶಗಳಲ್ಲಿ ಬೆಳೆದಾಗ ಪೂರ್ಣ ರೀತಿಯಲ್ಲಿ ತಿಳಿಯುತ್ತದೆ. ಜೈವಿಕ ತಂತ್ರಜ್ಞಾನದಿಂದ ಮೊನ್ಸ್ಯಾಂಟೋ ಕೀಟ ರಕ್ಷಣೆ, ಕಳೆನಾಶಕ ಸಹಿಷ್ಣುತೆ, ರೋಗ ಸಹಿಷ್ಣುತೆ, ತೇವಾಂಶದ ಒತ್ತಡ ಹಾಗೂ ಅತಿ ಹೆಚ್ಚು ಇಳುವರಿ ಕೊಡುವ ಅತ್ಯುತ್ತಮ ಮತ್ತು ಅಪೂರ್ವ ಗುಣಗಳನ್ನು ರೈತನ ಅವಶ್ಯಕತೆಗೆ ಸೂಕ್ತವಾಗಿ ಸೇರ್ಪಡಿಸುತ್ತದೆ. ಈ ಅತ್ಯುತ್ತಮ ಮತ್ತು ಅಪೂರ್ವ ಗುಣಗಳನ್ನು ಸೇರ್ಪಡಿಸಿದ ನಂತರ ಸಂಕರಿತ ತಳಿ ಬೀಜವಾಗಿ ಉತ್ಪಾದಿಸಲು ರೈತರಿಗೆ ನೀಡಲಾಗುತ್ತದೆ. ಸಂಕರಿತ ಬೀಜದ ಉತ್ಪಾದನೆ ಕ್ರಿಯೆಯನ್ನು ಸ್ವತಃ ವಿಜ್ಞಾನಿಗಳ ಉಸ್ತುವಾರಿಯಲ್ಲಿ ಕೈಗೊಳ್ಳಲಾಗುತ್ತದೆ. ಹತ್ತಿ ಬೀಜದ ಉತ್ಪಾದನೆ ಜಟಿಲವಾಗಿದ್ದು ಹಲವಾರು ಹಂತಗಳಲ್ಲಿ ಆಗುತ್ತದೆ. ಉತ್ಪಾದನೆಯ ಬೀಜದ ಬಿತ್ತನೆಯಿಂದ ಪ್ಯಾಕೇಜಿಂಗ್ವರೆಗೂ ಸುಮಾರು 8 ತಿಂಗಳು ಕಾಲಾವಧಿಯಾಗಿರುತ್ತದೆ. ಬೀಜಗಳ ಉತ್ಪಾದನೆ ಹೊಲದಲ್ಲಿ ಹೆಚ್ಚಿಸಿದ ನಂತರ ಜಿನ್ನಿಂಗ್, ಡೀಲಿಂಟಿಂಗ್, ಪ್ರೊಸೆಸಿಂಗ್, ಗ್ರೋ ಔಟ್ ಟೆಸ್ಟ್ ಮತ್ತು ಚಿಗುರುವ ಪರೀಕ್ಷೆಯಂತಹ ಪ್ರಕ್ರಿಯೆಗಳಿಗೆ ಒಳಪಡಿಸಲಾಗುತ್ತದೆ. ಸರ್ಕಾರದ ನಿರ್ಧಾರಿತ ಶಿಫಾರಸಿಗಿಂತ ಮೇಲೆ ಪ್ರಮಾಣಿತ ಗುಣಮಟ್ಟ ನೀಡಲು ಫೀಲ್ಡ್ ಎಮರ್ಜೆನ್ಸ್ ಟೆಸ್ಟ್ ಕೇವಲ ಮೊನ್ಸ್ಯಾಂಟೋ ಮಾತ್ರ ಕೈಗೊಳ್ಳುತ್ತದೆ. ನಂತರ ಉತ್ಪಾದಿತ ಬೀಜಗಳನ್ನು 3.25 ಮಿಲಿಮೀಟರ್ ಜರಡಿಯಲ್ಲಿ ಉತ್ತಮ ಬೀಜಗಳನ್ನೇ ಆಯ್ದುಕೊಂಡು ಪ್ಯಾಕಿಂಗ್ ಕ್ರಿಯೆಗೆ ಮುಂದೂಡಲಾಗುತ್ತದೆ. ಪ್ರತ್ಯೇಕ ಬೀಜದ ಗುಂಪುಗಳನ್ನು ಅಂದರೆ ಲಾಟ್ಗಳನ್ನು
ವಿಶಿಷ್ಟ ಹಾಗೂ ಅತ್ಯುತ್ತಮ ವಿಧಾನದಲ್ಲಿ ಪ್ಯಾಕಿಂಗ್ ಮಾಡಲಾಗುತ್ತದೆ. ಪ್ಯಾಕಿಂಗ್ ನಂತರ ಪ್ರತಿ ಪೆಟ್ಟಿಗೆಯಲ್ಲಿ ಮೊನ್ಸ್ಯಾಂಟೋ 1 ಎನ್ನುವ ಸ್ಟಿಕ್ಕರ್ ಅಂಟಿಸಲಾಗುತ್ತದೆ. ಇದರಿಂದ ಪ್ರತಿ ಕ್ಷೇತ್ರದ ಸರಬರಾಜಿಗೆ ಪ್ರತ್ಯೇಕ ಗುರುತು ಇರುತ್ತದೆ. ಉತ್ತಮ ಬೀಜ ನೀಡುವುದರಿಂದ ಉತ್ತಮ ಬೆಳೆ ಬೆಳೆಯಬಹುದು. ಇದರಿಂದ ರೈತರಿಗೆ ಸಂತುಷ್ಟ ಹಾಗೂ ನೆಮ್ಮದಿಯ ಜೀವನಕ್ಕೆ ಸಹಾಯಕವಾಗುತ್ತದೆ. ಇದಕ್ಕೆಲ್ಲ ಸಾಕ್ಷಿ ನಮ್ಮ ರೈತರ ಅನಿಸಿಕೆ. ಫೆಬ್ರವರಿ 1ಕ್ಕೆ ನಾಟಿ ಮಾಡಿದರೆ ಎರಡು ತಿಂಗಳು ಆದ ನಂತರ ಹತ್ತಿ ಕಾಯಿ ಆಗಿ ಹತ್ತಿ ಬಿಡಿಸ್ಲಿಕ್ಕೆ 2.5 ತಿಂಗಳ ನಂತರ ಬಿಡಿಸಿದ್ದೀವಿ. 4 ಎಕರೆಗೆ 40 ಕ್ವಿಂಟಲ್ ಬಂದಿದೆ. ಇದು ಕಾಯಿ ಕೂಡ ದೊಡ್ಡ ಸೈಜ್ ಬರುತ್ತೆ. ಒಳ್ಳೆ ಬೆಳೆ ಸಿಕ್ಕಿದೆ. 1 ಎಕರೆಗೆ 15 ಫಸ್ಟ್ 10 ಕ್ವಿಂಟಲ್ ಸಿಕ್ಕಿದೆ. ಈಗ ಒಂದು 2 ಕ್ವಿಂಟಲ್ 1 ಎಕರೆಗೆ ಮತ್ತೆ 3 ಕ್ವಿಂಟಲ್ 4 ಕ್ವಿಂಟಲ್ ಸಿಗ್ಬೋದು. ಚಿಗುರತ್ತಿ ಹತ್ತಿ ಕಾಯಿ ಭಾಳ ಸೈಜ್ ಬರುತ್ತೆ. ಇದು ಸೈಜ್ ಬರೋದ್ರಿಂದ ಇದರೊಳಗೆ ದೊಡ್ಡ ಬೀಜ ಬರ್ತದೆ. ಬೀಜ ಬರೋದ್ರಿಂದ ಇದು ಒಳ್ಳೆಯ ತೂಕ ಬರ್ತದೆ. ಎಲ್ಲ ಹತ್ತಿಗಿಂತನೂ ಭಾಳ ಬೀಜ ಇರೋದ್ರಿಂದ ಇದರೊಳಗೆ ಒಳ್ಳೆಯ ತೂಕ ಬರ್ತಾಯಿದೆ. ಪ್ಲಾಂಟ್ಸ್ ಚೆನ್ನಾಗಿದೆ ಮತ್ತು ಬ್ರಾಂಚಸ್ಸು ಕೂಡ ಮೇನ್ ಬ್ರಾಂಚಸ್ ಕೂಡ 5-6 ಬ್ರಾಂಚಸ್ಸು, ಸಬ್ ಬ್ರಾಂಚಸ್ ಕೂಡ 7-8 ಬ್ರಾಂಚಸ್ಸು. ಒಂದು ಬ್ರಾಂಚಿನಲ್ಲಿ ಕನಿಷ್ಠ 8ರಿಂದ 10 ಕಾಯಿಗಳು, ಪ್ರತಿಯೊಂದು ಗಿಡಕ್ಕೆ ಕನಿಷ್ಠ 100ರಿಂದ 120ರಿಂದ 150 ಕಾಯಿಗಳು. ಉತ್ತಮ ಬಾಲ್ಸ್ ಸೈಜ್ ಮಾತ್ರ. ಪ್ರತಿಯೊಂದು ತೊಳೆಯಲ್ಲಿ 8ರಿಂದ 10ರಿಂದ 11 ಬೀಜಗಳು ಭಾಳ ಮುಖ್ಯ. ಇದನ್ನು ಇಷ್ಟು ಬೀಜದ ಕಂಪೇರ್ ಬರೋದ್ರಿಂದ ಅತಿ ಹೆಚ್ಚಿನ ಇಳುವರಿ ಮತ್ತು ತೂಕದಲ್ಲಿ ಅತಿ ಹೆಚ್ಚು ಬರ್ತದೆ. ಕಾಯಿನೂ ದಪ್ಪ ಸೈಜ್ ಆಯ್ತು. ಆಮೇಲೆ ಹತ್ತಿನೂ ಒಂದು ಒಳ್ಳೆ ಬಿಳಿಯಾಗಿ ಬಂತು. ಆಮೇಲೆ ಈ ಗಣ್ಣು ಸೈಜು ಕಡಿಮೆ, ಇದರೊಳಗೆ ಹೆಚ್ಚಿನ ಪಕ್ಕಲ್ ಬಂತು. ಆಮೇಲೆ ಕಾಯಿ ಕಡ್ತ್ರನೂ ದೊಡ್ಡದೈತಿ. ಕೃಷಿ ಸಮಾಜದ ಉಪಾಧ್ಯಕ್ಷನಾಗಿ ನಾನು ಹತ್ತಿ ಬೀಜಗಳು ತರೋಕ್ಕೆ ಹೋದಾಗ ನಮ್ಗೆ ಸ್ವಾಮಿಯರು ನಾವು ಬೇರೆ ತಳಿ ಹಾಕ್ತಿದ್ವಿ. ಅವರೆಲ್ಲ ನಮಗೆ ಭಾಳ ಪುಸ್ತಕ ಮಾಡಿ ಹೇಳಿದರು, ಕಳಿಮಠ ಸ್ವಾಮಿಯರು ಅಂತೇಳಿ. ಅವಾಗ ಅವರಾಗಿ ಪುಸ್ತಕ ಮಾಡಿ ಕೊಟ್ಟಿದ್ದ ಇದು. ಈ ವರ್ಷ ನಾವು ಹೊಸದಾಗಿ ಇದನ್ನು ಹಾಕಿದ್ದು. ಅವೆಲ್ಲ ನಮಗೆ ಅವಕ್ಕಿಂತನೂ ಇದು ಭಾಳ ಚಂದ ಹಿಡಿಸಿತ್ತು. ಆ ನಂತರ ಇದ್ರ ಗಾತ್ರನೂ ಭಾಳ ಚಂದ ಐತಿ. ಆ ನಂತರ ಕಿರಿಗಣ್ಣು, ಈ ಕಿರಿಗಣ್ಣು ಇರೋದ್ರಿಂದ ಇಳುವರಿ ಚಲೋ ಬರ್ತೈತಿ ಅಂತ ನಮಗೂ ಒಂದು ಮನಸ್ಸಿಗೆ ಒಂದು ಇದು ಮಾಡ್ಕೊಂಡು ಪಾರಸ್ ಕಂಪ್ನಿ ಅಂತೇಳಿ ಸ್ವಾಮಿಯವ್ರು ಏನು ಹೇಳಿದರು, ಸುದರ್ಶನ್ ಚಕ್ರಿದು ಕೃಷ್ಣನ ಇದು ಇದ್ದಂಗೆ ನೀವು ಹಾಕಿರಿ ನೋಡ್ರಿ ಅದ್ರ ತಳಿ ಎಷ್ಟು ಚಂದ ಐತಿ ಅಂತೇಳಿ ಭಾಳ ಇದು ಮಾಡಿ ವರ್ಣ ಮಾಡಿ ಕೊಟ್ರಿ ಇದನ್ನು. ಆವಾಗ ನಾವು ಹಂಗಾರೆ ನೋಡೋರಿಪ್ಪ, ಹಂಗಾರೆ ಒಂದು 4 ಎಕರೆಗೆ ಬೇರೆ ಹಾಕಿಸ್ತೀನಿ, ಬೇರೆ ಹೊಲಕ್ಕೆ ಬೇರೆ ಹಾಕಿಸ್ತೀನಿ ನೋಡೋಣ ಅಂತೇಳಿ ಇವತ್ತು ಮಾತ್ರ ನಾವು ಒಂದು 4 ಎಕರೆಗೆ ಹಾಕ್ಸಿಸ್ತೀನಿ ರೀ. ಇದನ್ನು ಮಾತ್ರ ನಮ್ಗೆ ಚಲೋ ಅನಿಸೈತಿ. ಮುಂದಾದರೂ ನಮ್ಮ ರೈತರಿಗೆಲ್ಲರಿಗೂ ಒಂದು ಇದು ಮಾಡಿ ಇದೊಂದು ಚಲೋ ಆಗ್ಬೋದು, ಸುಧಾರಿಸಿದ ತಳಿ ತಯಾರು ಮಾಡ್ಯಾರ ಅಂತ ನಮಗೂ ಭಾಳ ಇದು ಅನಿಸಿತ್ತು. ಈ ಬೀಜದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟರು. ನಾನು ಈ ತಳಿ ತಂದು ಹಾಕಿದೆ. ಯಾವುದು ಅಂದರೆ ಮಾನ್ಸೌಟೋ ಕಂಪನಿಯ ಸುದರ್ಶನ್ ಈ ತಳಿ ಹಾಕಿದೆ. ಎಲ್ಲ ಹಿಂದೆ ಹಾಕಿದ ತಳಿಗಿಂತ ಇದು ನನಗೆ ಒಳ್ಳೆಯ ಉತ್ಕೃಷ್ಟ ತಳಿ ಅಂತ ಕಂಡು ಬಂತು. ಎಲ್ಲ ತಳಿಗಿಂತಲೂ ಈ ತಳಿಯ ಕಾಯಿ ಗಾತ್ರ ಬಹುದೊಡ್ಡದು. ಮೇಲಾಗಿ ಇದರಲ್ಲಿ ತೊಳಿ 5 ಇರುತ್ತವೆ. ಇದು ಬೆಳೆ ಚೈತ್ರ 3 ಎಕರೆ ಹಾಕಿ ನಾವು ಇದ್ರದ್ದು ಬೇಸ್ ಬಂದದ್ದು. ಗಣ್ಣು ಬುಡುಕಿರೋಕ ಕಾಯಿ ದಪ್ಪದವ ಎಲ್ಲ ಒಂದೇ ಬಸ್ತಾ ಐತಪ್ಪ. ಇವಾಗ ಇದರಿಂದ ಕಾಯಿ ಎಲ್ಲ ಬೇಸ್ ಬಂದೈತಿ. ಈಗ ನಮಗೆ ಮುದುರು ಬಂದಿಲ್ಲ, ಎಲ್ಲ ರೋಗ ಕೂಡ ಬಂದಿಲ್ಲ, ಹುಳ ಕೂಡ ಕಡಿಮೆ ಅಂತ ಐತಪ್ಪ. ಇದ್ರ ಕಾಯಿ ಈಗ ಬೇಸದ ಕಾಯಿ ದಪ್ಪ ಸೈಜ್ ಐತಿ. ಕಾಯಿ ಈಗ ದಪ್ಪ ಸೈಜ್ ಐತಿ ಕಾಯಿ. ಈಗ ಗಿಡಕ್ಕೆ 50-60 ಕಾಯಿ ಹಿಡ್ದವು. ಸುಮಾರು ನಾವು ಈ ಪಾರಸ್ ಚೇತಕ್ಕೆ ಈ ಸರಿ ಹೊಸದಾಗಿ ಬಂದಿರೋದ್ರಿಂದ 1.5 ಎಕರೆ ಹಾಕಿದ್ದೇವೆ. ಈ ಒಂದು ಸುಮಾರು ಈ ಕಾಪಿನಿಂದ ನಮಗೆ ಈ ಮುಳ್ಳು ಜಾಸ್ತಿ ಇರುವುದರಿಂದ ಮುದುರು ಕಮ್ಮಿ ಬರುತ್ತೆ. ಆಮೇಲೆ ಈ ಒಂದು ಕೊಲ್ಲೆ ಮೇಲೆ ಒಂದು ಕೊಲ್ಲಿಗೆ ಸುಮಾರು ಎಲ್ಲದ್ರಾಗಿನಾಗೆ ಸುಮಾರು 5ರಿಂದ 6 ಕಾಪಿ ಹಿಡಿಯುತ್ತೆ. ಆಮೇಲೆ ಕಾಯಿನೂ ಚೆನ್ನಾಗಿ ಬಂದಿದೆ. ಆಮೇಲೆ ಕೆಳಗಡೆ ಬಡ್ಡೆಯಲ್ಲಿ ಮೊದಲು ಕಾಯಿನೂ ಇದೆ. ಸುಮಾರು ಒಂದು 30ರಿಂದ 35 ಕಾಯಿ ಮೊದಲಿದೆ. ಸುಮಾರು ಈಗ ಒಂದು ಕಾಯಿನೂ ಕಾಪುನು ಚೆನ್ನಾಗಿಡಿದೆ. ಮುಂದೆ ಡೌನ್ ಬರ್ತದೆ ಎಂತ ಆ್ಯಕ್ಚುಲಿ ಇದು ಮೊದಲು ಡೌನ್ ಇದೆ. ಅಲ್ಲಿ ಮುಂದೆ ಡೌನ್ ಐತೆ ಸರ್. ಅಲ್ಲಿ ಏನಂದ್ರೆ ಈಗ ಸ್ವಲ್ಪ ಹೊಲ ಅಷ್ಟು ಇದಿಲ್ಲ.
ಏನಿಲ್ಲ ಸರ್, ಅದಕ್ಕಾಗಿ ಏನಂದ್ರೆ ಅಡ್ವಾನ್ಸ್ ಪೇಪರ್ ಆಗ್ಬೇಕು ಸರ್ ಇದು. ಸರ್ ಒಂದ್ಸರಿ ಆಯ್ತು ಸುಮಾರು ಒಂದು ಚೇತಕ್ ಕೂಡ ಹಾಕಿದ್ವಿ ಸತ್ಲಿ. ಚೇತಕ್ ಚೆನ್ನಾಗಿ ಕಾಣಿಸ್ತಾ ಇದೆ, ಕಡಿಮೆ. ಹಾಗಾಗಿ ಎಲೆ ಅಡಿಯಲ್ಲಿ ಕೂದಲ ಇರೋದ್ರಿಂದ ಸ್ವಲ್ಪ ರಸ ಇರೋ ಕೀಟಗಳು ಕೂಡಕ ಅದು ಇದಿಲ್ಲ, ಚಾನ್ಸ್ ಇಲ್ಲ. ಹಂಗಾಗಿ ಸ್ವಲ್ಪ ರಸ ಇರೋ ಕೀಟಗಳು ಹಾವಳಿ ಕಡಿಮೆ, ಹಾಗೂ ಲದ್ದೆ ಹುಳ ಕಡಿಮೆ. ಹಂಗಾಗಿ ಕಾಯಿ ಸೈಜ್ ಹೆಚ್ಚಿನದಪ್ಪ, ಕಾಯಿ ಸೈಜ್ ಐತೆ, ಕಾಯಿ ಹೆಚ್ಚಿನದ ಇತ್ತಿಲ್ಲ, ಕಾಯಿ ಸೈಜ್ ಐತೆ. ಸ್ವಲ್ಪ ಕಾಪು ಹುಚ್ಚೋದು ಕೂಡ ಕಡಿಮೆ, ಕಾಪು ಹುಚ್ಚೋದು ಭಾಳ ಕಡಿಮೆ. ಹಂಗಾಗಿ ಕಾಯಿಂದ ಕಾಯಿಗೆ ಡಿಸ್ಟೆನ್ಸ್ ಕೂಡ ಆಗಲ್ಲ ಕಡಿಮೆ ಇರುತ್ತೆ. ಸುಳಿ ಮುರಿದ್ರಿಂದ ಕೂಡ ಕಾಯಿ ಚೆನ್ನಾಗಿರುತ್ತೆ. ಅಡ್ಯಾಗ ಕಾಯಿ ಡ್ಯಾಮೇಜ್ ಕಡಿಮೆ ಆಗುತ್ತೆ, ಕಾಯಿ ಡ್ಯಾಮೇಜ್ ಆಗೋದಿಲ್ಲ. ಅಡ್ಯಾಗ ಕಾಯಿ ಡ್ಯಾಮೇಜ್ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಒಂದು ಕಾಯಿ ಡ್ಯಾಮೇಜ್ ಆಗಿಲ್ಲ. ಗಿಡ ಕೂಡ ನೆಲಕ್ಕೆ ಮಲಗಲ್ಲ ಕಾಯಿ ಗಿಡ. ಹೆಚ್ಚಿನ ರೀತಿಯಲ್ಲಿ ಕಾಪು ಹುಚ್ಚಲ್ಲ. ನಮಗೆ ಚೇತಕ್ ಒಳ್ಳೆ ಉತ್ತಮ ರೀತಿ ಬೆಳೆ ಬರೋದು ಚಾನ್ಸ್ ಕಾಣಿಸುತ್ತೆ. ಹಂಗಾಗಿ ನಮಗೆ ಭಾರಿ ನೆಚ್ಚಿದ್ದೀವಿ. 4 ಎಕರೆ ಬಿತ್ತನೆ ಮಾಡಿದ್ವಿ ಹೆಚ್ಚಿನ, 2 ಎಕರೆ ಚೇತಕ್ ಇಟ್ಟಿದ್ವಿ, ಇನ್ನು 2 ಎಕರೆ ಬೇರೆದಿಟ್ಟಿವಿ. ಚೇತಕ್ ಬಂದು ಇವು ಬುಡ್ಬುಡ್ಕ ಇರ್ತಾವ್ರಿ, ಈ ಬುಡ್ಬುಡ್ಕ ಮಗ್ಗಿ ಹಿಡಿತಾವ. ಈ ಸೈಜ್ ಈ ಎಲೆ ಕೂಡ ಎಷ್ಟು ಸ್ಮೂತ್ ಇರ್ತಾರೆ. ಹಿಂದೆ ಈ ಕೂಲರಿಕಿಂದ ಕೆಂಪು ರೋಗ ಬರೋದಿಲ್ಲ, ಇನ್ನೊಂದು ಇವು ತಿಪ್ಸು ಮೈಟ್ಸು ಏನೇ ಇರೋದಿಲ್ಲ. ಭಾಳ ಚೆನ್ನಾಗಿದೆ ರೀ, ಒಳ್ಳೆ ಸ್ಮೂತಾಗಿ ಬರುತ್ತೆ. ಅದೇ ಉತ್ತಮ, ಇದನ್ನ ಹಾಕೋದೇ ಬೆಸ್ಟ್ ಅನಿಸ್ತೈತೆ. ಮೊದಲೇ ಗೊತ್ತಿದ್ರೆ ಕಂಪ್ಲೀಟ್ ಇದನ್ನ ಇಟ್ಬಿಡ್ತಿದ್ವಿ. ಈ ವರ್ಷ ಇದನ್ನ ಹಾಕ್ಬೇಕು ಅನ್ಕೊಂಡಿದ್ರೆ ಬೇಸಿತ್ರಿ, ಅಷ್ಟು ಹಾಕಿದ್ರೆ ಬೇಸಿತ್ತು ಅನಿಸುತ್ತೆ ನಾವು. ಮತ್ತು ಈಗೇನು ಆಮೇಲೆ ಸ್ವಲ್ಪ 2 ಇಟ್ಟಿವಿ, ಮುಂದೆ ಗುಡಿಗೆ ಅಷ್ಟು ಇದನ್ನ ಇಟ್ಟರೆ ಭಾಳ ಚೆನ್ನಾಗಿ ಬೆಳೆ ಬರ್ತದೆ. ರೈತ ಬಾಂಧವರು ಕೂಡ ಎಲ್ಲ ಇದನ್ನ ಇಟ್ಟರು ಕೂಡ ಭಾಳ ಇಳುವರಿ ಕೂಡ ಬರ್ತಂತ ನಮ್ಮ ಅನಿಸ್ತದೆ.